ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೊದಲೇ ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟು ಹೋಗಿರುವಂಥ ಪಾಕಿಸ್ತಾನಕ್ಕೀಗ IMF ಬಿಗ್ ಶಾಕನ್ನು ಕೊಡ್ತಾ ಇದೆ. IMF ಇಂದ ದುಡ್ಡು ರಿಲೀಸ್ ಆಗೇ ಬಿಡ್ತು ಅಂತ ಪಾಕಿಸ್ತಾನ ಹಿರಿ ಹಿಗ್ತಲ್ವಾ. ಅದೇ ಜೋಶಲ್ಲಿ ಉಗ್ರರಿಗೆ ಅವ್ರು ಸತ್ತವ್ರಿಗೆಲ್ಲ 14 ಕೋಟಿ ಅನೌನ್ಸ್ಮೆಂಟು, ಉಗ್ರ ನೆಲೆಯನ್ನು ಭಾರತ ಧ್ವಂಸ ಮಾಡಿದೆಯಲ್ಲ, 150 ಉಗ್ರರ ತಲೆ ತೆಗೆದಿದೆಯಲ್ಲ, ಆ ಶಿಬಿರಗಳನ್ನು ಉಗ್ರ ಶಿಬಿರಗಳನ್ನು ಮರು ನಿರ್ಮಾಣ ಮಾಡಿಕೊಳ್ಳುವಂಥ ಭರವಸೆ ಮತ್ತು ರಕ್ಷಣಾ ಬಜೆಟನ್ನು ಭರ್ಜರಿಯಾಗಿ 18-20% ಜಾಸ್ತಿ ಮಾಡ್ಕೊಳ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಬೀಗ್ತಾ ಇರುವಂಥ ಪಾಕಿಸ್ತಾನಕ್ಕೀಗ IMF ಕೂಡ ಶಾಕ್ ಕೊಡ್ತಾ ಇದೆ. ಇನ್ನೂ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಬೇಕಂದ್ರೆ ಇದನ್ನು ನೀವು ಮಾಡಲೇಬೇಕು ಅಂತ ಕಂಡೀಷನನ್ನು ಹಾಕಿರೋದು. ಒಟ್ಟು 50 ಕಂಡೀಷನ್ಗಳು. ಈಗ ಪಾಕಿಸ್ತಾನ ಕಂತಿನಲ್ಲಿ ಹಣ ತಗೊಳ್ಬೇಕು IMF ಇಂದ ಅಂದರೆ, ಮತ್ತು ಭಾರತದ ಜೊತೆಗೆ ಒಂದಿಂಚು ಟೆನ್ಷನ್ ಜಾಸ್ತಿ ಆದರೂ ಕೂಡ ಇದು ನಮ್ಮ ಪ್ರಾಜೆಕ್ಟ್ ಅಂದರೆ IMF ಕೈಗೆತ್ತಿಕೊಂಡಿರುವಂಥ ಪ್ರಾಜೆಕ್ಟ್, ಪಾಕಿಸ್ತಾನ ಜೊತೆಗೆ ಹಣ ಹಾಕ್ತೀವಿ ಅಂದರೆ ಏನನ್ನು ಸಾಧಿಸ್ತೀವಿ ನಾವು ಅನ್ನೋದು ಅವ್ರಿಗೆ ಬೇಕಲ್ವ ರಿಪೋರ್ಟು. ಅದಕ್ಕೆ ಬಹಳ ಸಂಕಷ್ಟವನ್ನು ತಂದಿಡುತ್ತೆ. ಈಗ ಆಲ್ರೆಡಿ ಸಂಕಷ್ಟ ಎದುರಾಗಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಟೆನ್ಷನ್ನಿಂದಾಗಿ. ಇದು 1 ಇಂಚು ಜಾಸ್ತಿ ಆದರೂ ಕೂಡ ಕಷ್ಟವಾಗಬಹುದು. ನೆನಪಿರಲಿ ಅನ್ನೋ ಎಚ್ಚರಿಕೆ ಕೊಡೋದ್ರ ಜೊತೆಗೆ 1 ಅಲ್ಲ 2 ಅಲ್ಲ 50 ಕಂಡೀಷನ್ಗಳನ್ನು ಪಾಕಿಸ್ತಾನದ ಮೇಲೆ ಈಗ ಹೇರಿರೋದು. ಮೊದಲೇ ಕಂಗೆಟ್ಟಿರೋ ಪಾಕಿಸ್ತಾನದ ಪ್ರಧಾನಿ ಈಗ ಕಂಗಾಲಾಗಿದ್ದಾರೆ IMF ಕಂಡೀಷನ್ಗಳನ್ನು ಕೇಳಿ. ಇದು ಪಾಕಿಸ್ತಾನದ ಜನರು ಸಿಡಿದೇಳುವಂತೆ ಮಾಡುವಂಥ ಕಂಡೀಷನ್ಗಳು ಸರ್ಕಾರದ ವಿರುದ್ಧ. ಈ ರೀತಿ ನೀವು ಜಗತ್ತಿನಿಂದ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮೂಲಗಳಿಂದ ಸಾಲ ಏನೋ ತಗೊಳ್ತೀರಿ, ಆದರೆ ನಮಗೆ ಎಷ್ಟು ಹೊರೆ ಆಗ್ತಿದೆ ಅನ್ನೋದನ್ನು ಈಗ ಜನನೇ ರೊಚ್ಚಿಗೆ ಹೇಳಬೇಕು. ಅಂತಹ ಕಂಡೀಷನ್ಗಳು. ಇದನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಸಾಲ ಸಿಗಲ್ಲ, ಇಂಪ್ಲಿಮೆಂಟ್ ಮಾಡಿದರೆ ಜನರೇ ಬಂದು ಹೇಳ್ತಾರೆ. ಅಂತಹ ಕಂಡೀಷನ್ಗಳನ್ನು ಈಗ ಹಾಕಿದೆ. ಒಂದು ಅರ್ಥದಲ್ಲಿ ಪಾಕಿಸ್ತಾನದಲ್ಲಿ ಮುಂದೆ ಬಜೆಟ್ ಕೂಡ IMF ಹೇಳ್ದಂತೆ ಮಂಡನೆ ಮಾಡಬೇಕು. ಅಂತಹ ಕಂಡೀಷನ್ಗಳನ್ನು ಹಾಕಿದ್ದು ಈಗ ಪಾಕಿಸ್ತಾನ ಶೇಕ್ ಆಗ್ತಿದೆ. ಏನೇನು ಕಂಡೀಷನ್ನು, ಯಾವ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದೆ ಎಲ್ಲವನ್ನು 1 by 1 ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಆರ್ಥಿಕ ಸಂಕಷ್ಟ ಪರಿಸ್ಥಿತಿಯಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಪಾಕಿಸ್ತಾನಕ್ಕೀಗ ಹೊಸದಾಗಿ 11 ಕಂಡೀಷನು, ಒಟ್ಟು ಎಲ್ಲ ಸೇರಿ 50 ಕಂಡೀಷನ್ಗಳನ್ನು ಹಾಕಿರೋದು. ಭಾರತದೊಂದಿಗಿನ ಉದ್ವಿಗ್ನತೆ ಮಧ್ಯೆ ಹಣಕಾಸು ಬಾಹ್ಯ ಮತ್ತು ಸುಧಾರಣಾ ಗುರಿಗಳಿಗೆ ಅಪಾಯ ಇದೆ. ಭಾರತದ ಜೊತೆಗೆ ಏನು ಸಂಬಂಧ ಕೆಡಿಸ್ಕೊಳ್ತಿದ್ದೀರಿ, ಇದರಿಂದಾಗಿ ಈ ನಮ್ಮ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳೋದೇ ಬಹಳ ಅಪಾಯಕಾರಿಯಾಗಿದೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರೋದು. ಹಾಗೆ ಇದು ಹಿಂಗೆ ಮುಂದುವರೆದ್ರೆ ಏನು ಬೇಕಾದರೂ ಆಗಬಹುದು, ಆ ವಿಚಾರವು ನಿಮ್ಮ ತಲೆಯಲ್ಲಿರಲಿ ಅಂತ ಎಚ್ಚರಿಸಿರೋದು. ಈಗ ರಿಲೀಸ್ ಮಾಡೋದಕ್ಕೂ ಕೂಡ ಕಂಡೀಷನ್ಗಳಿವೆ. ಈಗ ಬರುವಂಥ ಜೂನ್ ಜುಲೈ ಅಷ್ಟೊತ್ತಿಗೆ ಇದೆಲ್ಲ ಇಂಪ್ಲಿಮೆಂಟ್ ಆದರೆ ಮಾತ್ರ ಹಣ ರಿಲೀಸ್ ಆಗೋದು. ಭಾರತ ಒಂದು ಕಡೆಗೆ ರಿಲೀಸೇ ಆಗಬಾರ್ದು ಅಂಥ ಒತ್ತಡ ಹಾಕಿ IMF ಒಪ್ಪಿಕೊಂಡಿರೋದನ್ನು ಕೂಡ ಕ್ಯಾನ್ಸಲ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ. IMFನ ಜೊತೆಗೆ ಮಾತುಕತೆ ಮತ್ತು IMF ವಿರುದ್ಧ ಮುನಿಸ್ಕೊಂಡು ಒಂದಿಷ್ಟು ಆ್ಯಕ್ಷನ್ಗಳಿಗೆ ಭಾರತ ಮುಂದಾಗಿರೋದು. ಯಾಕಂದರೆ ಭಾರತನೂ ದುಡ್ಡು ಕೊಡುತ್ತಲ್ಲ IMFಗೆ, ದೇಣಿಗೆ ಕೊಡ್ತವೆ ಎಲ್ಲ ರಾಷ್ಟ್ರಗಳು. ಜಗತ್ತಿನ ಬಡ ರಾಷ್ಟ್ರಗಳಿಗೆ ಸಹಕಾರ ಮಾಡೋದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಕೊಟ್ಟ ಹಣದಲ್ಲಿ ಈ IMF ನಡೆಯುತ್ತಾನೆ. ಅದು ಹೆಂಗೆ ನೀವು ಭಯೋತ್ಪಾದಕತೆಗೆ ದುಡ್ಡು ಕೊಡ್ತೀರಿ, ಅದು ಹೆಂಗೆ ನೀವು ಉಗ್ರ ಕ್ಯಾಂಪ್ಗಳನ್ನು ಮತ್ತೆ ಸ್ಥಾಪಿಸೋದಕ್ಕೆ ದುಡ್ಡು ಕೊಡ್ತೀರಿ ಅಂತ ಮೊನ್ನೆಷ್ಟು ರಾಜನಾಥ್ ಸಿಂಗ್ ಅವರು ಗುಡುಗಿದ್ರು. ನಿರ್ಮಲಾ ಸೀತಾರಾಮನ್ ಈ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಜಾರಿಯಲ್ಲಿ ಇಟ್ಟಿದ್ದಾರೆ. ಈ ಹೊತ್ತಲ್ಲಿ IMF ಈಗ ಪಾಕಿಸ್ತಾನಕ್ಕೆ ಕಂಡೀಷನ್ಗಳನ್ನು ಹೆಂಗೆ ಹಾಕಿದೆ ನೋಡ್ತಾ ಹೋಗಿ. ಪಾಕಿಸ್ತಾನದ ಮೇಲೆ ವಿಧಿಸಲಾದ ಹೊಸ ಷರತ್ತುಗಳಲ್ಲಿ 17.6 ಟ್ರಿಲಿಯನ್ ರೂಪಾಯಿಗಳ ಹೊಸ ಬಜೆಟ್ಗೆ ಸಂಸತ್ತಿನ ಅನುಮೋದನೆಯನ್ನು ಮೊದಲು ತಗೊಳ್ಬೇಕು. ಈಗ ಪಾಕಿಸ್ತಾನದ ಸರ್ಕಾರ, ಈಗಿರುವಂಥ ಸರ್ಕಾರವನ್ನು ವಿರೋಧಿಸ್ತಿರೋರು ಅಲ್ಲಿ ಪ್ರತಿಪಕ್ಷದವರೇ ಇದ್ದಾರಲ್ವ. ಈಗ ಮಾಡ್ತಿರೋದು ಸರಿ ಇಲ್ಲ, ಪಾಕಿಸ್ತಾನ ಬರ್ಬಾದಾಗಿದೆ ಅಂತ ಬಾಯ್ ಬಡ್ಕೊಳ್ತಿರೋ ಪ್ರತಿಪಕ್ಷಗಳಲ್ಲಿದ್ದೇ ಇರ್ತವೆ, ಸರ್ಕಾರದ ನೀತಿಯನ್ನು ವಿರೋಧಿಸೋರು ಇದ್ದೇ ಇರ್ತಾರೆ. ಈಗ 17.6 ಟ್ರಿಲಿಯನ್ ರೂಪಾಯಿಗಳ ಹೊಸ ಬಜೆಟ್ಗೆ ಸಂಸತ್ ಅನುಮೋದನೆ ಪಡ್ಕೊಳ್ಳೇಬೇಕಾಗಿದೆ, ಇಲ್ಲ ಅಂದರೆ ದುಡ್ಡು ಸಿಗಲ್ಲ. ವಿದ್ಯುತ್ ಬಿಲ್ಗಳ ಮೇಲೆ ಇನ್ನು ಮುಂದೆ ನೋಡಿ, ಜನ ಹೆಂಗೆ ಡೈರೆಕ್ಟ್ಲಿ ಈಗ IMF ಕೊಡುವಂಥ ಸಾಲಕ್ಕೆ ಜವಾಬ್ದಾರರಾಗ್ತಾರೆ. ಜನಕ್ಕೂ ಗೊತ್ತಾಗಬೇಕಲ್ಲ, ಆ ದೇಶದ ಜನಕ್ಕೂ ಗೊತ್ತಾಗುತ್ತೆ ಇನ್ನು ಮುಂದೆ ಏನಕ್ಕೆ ನಮಗೆ ಕಷ್ಟ ಆಗ್ತಿದೆ, ಸರ್ಕಾರ ಏನು ಮಾಡ್ಕೊಂಡಿದೆ ಪರಿಸ್ಥಿತಿಯನ್ನು, ಅಭಿವೃದ್ಧಿ ಇಲ್ಲ, ದುಡ್ಡಿಲ್ಲ, ಜಾಗತಿಕವಾಗಿ ಸಾಲದ ಮೇಲೆ ಸಾಲ ಹೆಂಗಾಗಿದೆ ಅನ್ನೋದನ್ನು ಈಗ ಜನಕ್ಕೆ ಅರ್ಥ ಮಾಡಿಸೋಂಗಾಗುತ್ತೆ ಈ ಬೆಳವಣಿಗೆಯಿಂದ. ವಿದ್ಯುತ್ ಬಿಲ್ಗಳ ಮೇಲಿನ ಸಾಲ ಸೇವಾ ಸರ್ಚಾರ್ಜ್ಗಳಲ್ಲಿ ಹೆಚ್ಚಳ ಮಾಡಬೇಕು. ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲೇ ಇನ್ನು ಮುಂದೆ ಸರ್ಚಾರ್ಜನ್ನು ಸಾಲ ಪಾವತಿ ಮಾಡೋದಕ್ಕೆ ಅಂತಲೇ ಅಲ್ಲೇ ಜಾಸ್ತಿ ಹಾಕಬೇಕು. ಏನು ನಂಬಿಕೆ ಕೊಡ್ತಾರೆ ಸಾಲನ ಅಂತ. ಸೊ ಈಗಲಿಂದನೇ ಅದು ಕಲೆಕ್ಟ್ ಆಗಬೇಕು. ಸಾಲ ಪಾವತಿ ಮಾಡೋದಕ್ಕೆ ಸರ್ಚಾರ್ಜ್ ಅಂತ ಪ್ರತಿ ಜನರ ಮೇಲೂ ಹಾಕಬೇಕು. ಆ ಕಂಡೀಷನ್ ಹಾಕಿದೆ. ಅದೇನು ತಡಾಮ ಯಾವತ್ತೋ ಹಾಕೋದಲ್ಲ, ಈಗ ಜಾರಿಗೆ ಬರಬೇಕಿದೆಲ್ಲ. ಬೇರೆ ಬೇರೆ ವಲಯಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಕಂಡೀಷನ್ ಹಾಕಿರೋದು IMF.
IMF. ಸೊ ಪಾಕಿಸ್ತಾನದ ಎಲ್ಲ ವಲಯಗಳ ಮೇಲೂ ಇದು ನೇರವಾಗಿ ದೊಡ್ಡ ಆತಂಕಕಾರಿ ಪರಿಣಾಮ ಬೀರ್ತಿರೋದು. ಫಾರ್ ಎಕ್ಸಾಂಪಲ್, ಈಗ ಬಜೆಟನ್ನು 18-20% ರಕ್ಷಣಾ ವಲಯಕ್ಕೆ ಜಾಸ್ತಿ ಮಾಡ್ಕೊಳ್ತೀವಿ. ಈಗ ಭಾರತ ಪಾಕಿಸ್ತಾನದ ನಡುವೆ ಈ ದೊಡ್ಡ ಯುದ್ಧದ ಪರಿಸ್ಥಿತಿ ಉಂಟಾಯ್ತಲ್ಲ, ಸೊ ನಮ್ಮ ರಕ್ಷಣಾ ವ್ಯವಸ್ಥೆ ಬಲಗೊಳಿಸ್ತೀವಿ ಅಂತ ಪಾಕಿಸ್ತಾನ ಹೊರಟಿತ್ತು. 18-20% ರಕ್ಷಣಾ ವಲಯಕ್ಕೆ ಕೊಡ್ತೀವಿ ಜಾಸ್ತಿ ಅಂತ. ಬಟ್ ಈಗ ಅದನ್ನು ಕಡಿತ ಮಾಡ್ತಾ ಇದೆ IMF. ಇಷ್ಟೇ ನೀವು ಕೊಡಬೇಕು ರಕ್ಷಣಾ ವಲಯಕ್ಕೆ, 12% ಮಾತ್ರ ಜಾಸ್ತಿ ಮಾಡೋದಿದ್ರೆ ಇಷ್ಟು ಮಾತ್ರ ಜಾಸ್ತಿ ಮಾಡಬೇಕು ಅಂತ ಕಂಡೀಷನ್ ಹಾಕಿದೆ. ಪಾಕಿಸ್ತಾನ ಪ್ರಸ್ತಾಪ ಮಾಡಿದ್ದಕ್ಕಿಂತ ಅದು ಕಡಿಮೆ IMF ಹಾಕ್ತಿರೋ ಕಂಡೀಷನ್. ಹಾಗೆ 2026ರ ಬಜೆಟ್ ಅಂದರೆ ಈಗ ಬರುವಂಥ ಆರ್ಥಿಕ ವರ್ಷದ ಬಜೆಟನ್ನು IMF ಹೇಳಿದಂತೆಯೇ ಅವರ ಸೂಚನೆಯಂತೆಯೇ ಮಂಡಿಸಬೇಕಾಗಿದೆ ಪಾಕಿಸ್ತಾನ. ಬೇಕಾಬಿಟ್ಟಿಯಾಗಿ ಬಜೆಟ್ ಅಲೋಕೇಶನ್ ಮಾಡ್ಕೊಳ್ಳೋಂಗಿಲ್ಲ. ಹೆಂಗೆ ಹೇಳುತ್ತಲ್ಲ IMF, ಆ ಗೈಡ್ಲೈನ್ಸನ್ನು ಫಾಲೋ ಮಾಡಿ ಇವರು ಬಜೆಟ್ ಮಾಡಬೇಕು. ಒಂದು ಅರ್ಥದಲ್ಲಿ ಪಾಕಿಸ್ತಾನದ ಬಜೆಟನ್ನು ಈಗ ಬರೋ ಆರ್ಥಿಕ ವರ್ಷದಲ್ಲಿ IMF ಮಾಡುತ್ತೆ ಅಂದರೂ ತಪ್ಪಿಲ್ಲ. ಮತ್ತು ನಾವು ಕೊಡ್ತಿರೋ ಹಣಕಾಸಿನಲ್ಲಿ ಇಂತಿಷ್ಟು ಅಭಿವೃದ್ಧಿಗೆ ಎತ್ತಿಡಬೇಕು ಅನ್ನೋ ಕಂಡೀಷನ್ ಹಾಕಿದೆ. ಅದರ ಅರ್ಥ ಏನು, ಎಲ್ಲಿ ಖರ್ಚು ಮಾಡ್ತಿದ್ದೀನಿ ಅನ್ನೋ ಪಕ್ಕಾ ಲೆಕ್ಕವನ್ನು ಈಗ ಪಾಕಿಸ್ತಾನ IMFಗೆ ಕೊಡಬೇಕಾಗಿದೆ. ಉಗ್ರರಿಗೆ 14 ಕೋಟಿ, ಉಗ್ರ ಕ್ಯಾಂಪ್ ನಿರ್ಮಾಣ ಮಾಡೋದಕ್ಕೆ ಇಷ್ಟು ಕೋಟಿ ಆಗಲ್ಲ, ಇಷ್ಟೇ ಅಂತ ಹೇಳಿದೆ. ಈಗ ನೋಡಿ, ರಕ್ಷಣಾ ವಲಯದ ಬಜೆಟನ್ನು IMF ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ ಪಾಕಿಸ್ತಾನದಲ್ಲಿ ಅಂದರೆ, ಭಾರತ ಅಲ್ಲಿನ ವಾಯುಸೇನೆ ಸೇನಾ ನೆಲೆ ಧ್ವಂಸ ಮಾಡಿ ಬಂದಿದೆ. ಒಂದೊಂದು ಇದನ್ನು ಏನದು ಏರ್ಬೇಸನ್ನು, ವಾಯುನೆಲೆಯನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರಲ್ಲ, ಸಿಗ್ತಿರೋ ಅಪ್ಡೇಟ್ ಪ್ರಕಾರ ಒಂದೊಂದು ವಾಯುನೆಲೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಸರಿ ಮಾಡೋದಕ್ಕೆ 17,000 ಕೋಟಿ ಬೇಕಂತೆ. 10-11 ವಾಯು ನೆಲೆಗಳನ್ನು ಹೊಡೆದು ಹಾಕಿದೆ ಭಾರತ, ಧ್ವಂಸ ಮಾಡಿದೆ ಏರ್ ಸ್ಟ್ರಿಪ್ಗಳನ್ನು. ಅಲ್ಲಿನ ರನ್ವೇ ಆಪರೇಷನ್ನೇ ಆಗೋ ಥರ ಇಲ್ಲ. 17-18,000 ಕೋಟಿ ಬೇಕು. ಬಟ್ ಬಜೆಟು ರಕ್ಷಣಾ ವಲಯಕ್ಕೆ ಇಷ್ಟೇ ಇಡಬೇಕು ಅಂತ IMF ಈಗ ಕೈ ಕಟ್ಟಿದ್ರೆ ಏನು ಮಾಡುತ್ತೆ ಪಾಕಿಸ್ತಾನ ಅಲ್ವಾ? ಈ ರೀತಿ ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇದೆ ಪಾಕಿಸ್ತಾನ. ಇನ್ನೂ ಒಂದು ಪ್ರಮುಖವಾದ ಕಂಡೀಷನ್ ಹಾಕಿದೆ ನೋಡಿ ಪಾಕಿಸ್ತಾನ. ವಿಶೇಷ ತಂತ್ರಜ್ಞಾನ ವಲಯ ಮತ್ತು ಇತರ ಕೈಗಾರಿಕಾ ಪಾರ್ಕ್ಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರೋತ್ಸಾಹಗಳನ್ನು 2035ರ ವೇಳೆಗೆ ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ಸರ್ಕಾರದ ಯೋಜನೆಯನ್ನು ಈ ರೀತಿಯಲ್ಲೇ ಸಿದ್ಧಪಡಿಸಬೇಕು. ಸೊ ಅಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು, ಸ್ಕೀಮ್ಗಳು ಈಗ IMF ಹೇಳಿದಂತೆ ನಡಿಬೇಕಾಗತ್ತೆ. ಬೇಕಾಬಿಟ್ಟಿ ಘೋಷಣೆ ಮಾಡ್ಕೊಳ್ಳೋಂಗಿಲ್ಲ. 4 ಪ್ರಾಂತ್ಯಗಳು, ಈ ಕಂಡೀಷನ್ನು ಬಹುಶಃ ನಾಳೆ ಪಾಕಿಸ್ತಾನ ಒಡೆದು ಹೋದರೆ ಅನ್ನೋ ಆತಂಕದಲ್ಲಿ ಹಾಕ್ಕೊಂಡಂಗೆ ಕಾಣಿಸ್ತಾ ಇದೆ IMF. ಯಾಕಂದರೆ IMF ಇಷ್ಟು ದುಡ್ಡು ಕೊಡುತ್ತೆ ಅಂದರೆ ಪಾಕಿಸ್ತಾನ ನಾಳೆ ಅಸ್ತಿತ್ವದಲ್ಲೇ ಇಲ್ಲದೆ ಹೋದರೆ ಯಾವ ನಂಬಿಕೆ ಮೇಲೆ ಕೊಡೋದಲ್ವಾ? ಸೊ ಪಾಕಿಸ್ತಾನದಲ್ಲಿ ಬರುವಂಥ 4 ಪ್ರಾಂತಗಳು ಈಗ ಒಂದು ಕಂಡೀಷನ್ಗೆ ಒಳಪಡ್ತವೆ. ಹೊಸ ಕೃಷಿ ಆದಾಯ ತೆರಿಗೆ ಹಾಕಬೇಕು. ಕೃಷಿ ಆಧಾರಿತ ದೇಶ ಅಲ್ವಾ ಪಾಕಿಸ್ತಾನದಲ್ಲೂ, ಕೃಷಿ ಬೆನ್ನೆಲುಬು ಅವ್ರಿಗೆ. ಕೃಷಿ ತೆರಿಗೆಯನ್ನು ಹಾಕಬೇಕು, ಆದಾಯ ತೆರಿಗೆ. ಕೃಷಿ ವಲಯಕ್ಕೆ ಇನ್ಕಮ್ ಟ್ಯಾಕ್ಸನ್ನು ಹಾಕಲಾಗುತ್ತೆ. ಮತ್ತು ಹಾಕಿ ಘೋಷಣೆ ಮಾಡಿ ಸುಮ್ಮನೆ ಬಿಡೋದಲ್ಲ, ಈಗಲೇ ಅದನ್ನು ಜಾರಿಗೆ ತರಬೇಕು. ಜಾರಿಗೆ ತರೋ ನಿಟ್ಟಿನಲ್ಲಿ ರಿಟರ್ನ್ಸ್ ಹೆಂಗೆ ಮಾಡೋದು, ಆ ಪ್ರಕ್ರಿಯೆ ಬಗ್ಗೆ ತೆರಿಗೆದಾರರು ಯಾರ್ಯಾರು ಬರ್ತಾರೆ, ಕೃಷಿ ಆದಾಯ ತೆರಿಗೆ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೆ ಗುರುತಿಸೋದು, ನೋಂದಣಿ ಮಾಡೋದು, ಅವ್ರನ್ನ ರಿಜಿಸ್ಟರ್ ಮಾಡಿ ಅವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು, ಡೇಟಾವನ್ನು ರೆಡಿ ಮಾಡಿ ಅವ್ರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಿ ಇದನ್ನು ಈ ಜುಲೈ ಅಷ್ಟೊತ್ತಿಗೆ ಜಾರಿಗೆ ತರಬೇಕು. 4 ಪ್ರಾಂತ್ಯಗಳಲ್ಲಿ, ಬಲೂಚಿಸ್ತಾನು, ಖೈಬರ್ ಪಖ್ತೂನ್ಖ್ವಾ, ಸಿಂಧು ಎಲ್ಲ ಇಲ್ವಾ, ಅಲ್ಲಿ ಎಲ್ಲ 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆ ಇನ್ನು ಮುಂದೆ ದೊಡ್ಡ ಹೊರೆಯಾಗಬಹುದು. ಜನ ರೊಚ್ಚಿಗೆ ಹೇಳೋದಕ್ಕೆ ಕಾರಣ ಆಗಬಹುದು ಇದು. ಈಗಲೇ ಅದ್ರ ಬಗ್ಗೆ ಆದಾಯ ತೆರಿಗೆ ರಿಟರ್ನ್ಸ್ ಬಗ್ಗೆ ಕಂಪ್ಲೀಟ್ ಮಾಡಬೇಕು, ಏನೇನು ಮಾಡ್ತೀರಿ ಅಂತ. IMFನ ಆಡಳಿತ ಮೌಲ್ಯಮಾಪನದ ಶಿಫಾರಸುಗಳ ಆಧಾರದ ಮೇಲೇ ಸರ್ಕಾರ ಆಡಳಿತ ಕ್ರಿಯಾ ಯೋಜನೆಯನ್ನು ಪ್ರಕಟಿಸಬೇಕು. ಹೆಂಗೆಂಗೋ ಕ್ರಿಯಾ ಯೋಜನೆ ಮಾಡೋ ಹಾಗಿಲ್ಲ. IMF ಮೌಲ್ಯಮಾಪನದ ಗೈಡ್ಲೈನ್ಸ್ ಅಂಡರೇ ಮಾಡಬೇಕು. 2028ರಿಂದ ಮುಂದಿನ ಹಣಕಾಸು ವಲಯದ ಕಾರ್ಯತಂತ್ರವನ್ನು ಸರ್ಕಾರ ಸಿದ್ಧಪಡಿಸಿ ಈಗಲೇ ಪ್ರಕಟಿಸಬೇಕು. ನಿಮ್ಮದು ಮುಂದಿನ ಪ್ಲ್ಯಾನ್ ಏನು ಅನ್ನೋದನ್ನು ಈಗಲೇ ನಮ್ಗೆ ಲಿಸ್ಟ್ ಕೊಡಬೇಕು. ಅನಿಲ ದರ ಪರಿಷ್ಕರಿಸಿ 2026 ಫೆಬ್ರವರಿ 15 ಒಳಗಡೆ ಅಧಿಸೂಚನೆ ಹೊರಡಿಸಬೇಕು. ವಿದ್ಯುತ್ ಶುಲ್ಕ ಸುಗ್ರೀವಾಜ್ಞೆಯನ್ನು ಶಾಶ್ವತಗೊಳಿಸೋದಕ್ಕೆ ಸಂಸತ್ತು ಈ ತಿಂಗಳ ಅಂತ್ಯದೊಳಗಡೆ ಕಾನೂನನ್ನು ಅಳವಡಿಸಿಕೊಳ್ಬೇಕು. ಸಾಲ ಸೇವೆ ಶುಲ್ಕದ ಮೇಲಿನ ಗರಿಷ್ಠ 3.21 ರೂಪಾಯಿ ಮಿತಿಯನ್ನು ತೆಗೆದುಹಾಕೋದಕ್ಕೆ ಸಂಸತ್ತು ಕಾನೂನನ್ನು ಅಳವಡಿಸಿಕೊಳ್ಬೇಕು. ಈ ರೀತಿ ಹೊಸದಾಗಿ 11 ಒಟ್ಟು 50 ಕಠಿಣವಾದ ಕಂಡೀಷನ್ಗಳನ್ನು ಪಾಕಿಸ್ತಾನದ ಮೇಲೆ IMF ವಿಧಿಸಿರೋದು. ಇದರಲ್ಲಿ ಬಹುತೇಕ ಕಂಡೀಷನ್ಗಳನ್ನು ಪಾಕಿಸ್ತಾನ ಜೂನ್ ಜುಲೈ ಅಷ್ಟೊತ್ತಿಗೆ ಅಳವಡಿಸ್ಕೊಂಡು ತೋರಿಸಿದ್ರೆ ಮಾತ್ರ, ಆ ರಿಪೋರ್ಟನ್ನು ಇಟ್ಟರೆ ಮಾತ್ರ IMF ದುಡ್ಡನ್ನು ರಿಲೀಸ್ ಮಾಡುತ್ತೆ ಕಂತಲ್ಲಿ. ಇಲ್ಲ ಅಂದರೆ ಇಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ಎಚ್ಚರಿಕೆ, ಭಾರತದ ಜೊತೆಗಿನ ಟೆನ್ಷನ್ 1 ಇಂಚ್ ಜಾಸ್ತಿ ಆದರೂ ಕೂಡ ಈ ಪ್ರಾಜೆಕ್ಟ್ಗೆ ಅಪಾಯ ಬರಬಹುದು, ನೆನಪಿರಲಿ ಅನ್ನೋದು. ಸೊ ಪಾಕಿಸ್ತಾನಕ್ಕೀಗ IMFನಿಂದನೂ ಸಿಡಿಲಾಘಾತವೇ ಸರಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.